ನಾವು ನಮ್ಮ ಹಸ್ಬೆಂಡ್ ಮನೇಲಿ ಇವತ್ತು ಮಡಿಕೆ ತೆಗೆಯುವಂಥ ಹಬ್ಬ ಮಾಡ್ತಾಯಿದ್ವಿ. ಕರಿಯಣ ಕೆಂಚಣ್ಣ ಅಂತ ಇವ್ರನ್ನ ಕರೆಸ್ಬಿಟ್ಟು ವರ್ಷಕ್ಕೆ ಒಂದು ಸಾರಿ ಯುಗಾದಿ ಆದ 5 ದಿನಕ್ಕೆ ಈ ಹಬ್ಬನ ಮಾಡ್ತೀವಿ. ಅಡುಗೆ ಮಾಡೋದಕ್ಕೆ ಮೀಸಲು ನೀರು ಅಂತ ತೊಗೊಂಬರ್ತಾರೆ. ಅಲ್ಲೇ ನಲ್ಲಿ ಹತ್ರ ಪೂಜೆನ ಮಾಡಿ 2 ಬಿಂದಿಗೆಯಲ್ಲಿ ನೀರನ್ನ ತೊಗೊಂಡು ಹೋಗ್ತಾ ಇದ್ದೀವಿ. ಈ ನೀರಲ್ಲೇ ಫಸ್ಟ್ ಅಡುಗೆ ಮಾಡೋದಕ್ಕೆ ಈ ನೀರನ್ನ ಹಾಕ್ಬಿಟ್ಟು ಅಡುಗೆನ ಸ್ಟಾರ್ಟ್ ಮಾಡ್ತೀವಿ. ನಾನು ಪೂಜೆನ ಮಾಡಿದ್ದೆ, ನನ್ನ ಮಗಳು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಪೂಜೆನ ಮಾಡ್ತಾಯಿದ್ದಾರೆ. ನಾವು ಪೂಜೆ ಎಲ್ಲ ಮಾಡಿ ರೆಡಿ ಮಾಡೋಷ್ಟರಲ್ಲಿ ನನ್ನ ಅಮ್ಮ ಮತ್ತು ಎಲ್ಲ ಸೇರಿಕೊಂಡು ಅಡುಗೆನ ರೆಡಿ ಮಾಡಿದರು. ಲಾಸ್ಟಲ್ಲಿ ಮುದ್ದೆನ ನನ್ನ ಹಸ್ಬೆಂಡ್ ಜಡ್ಕೊಡ್ತಾ ಇದ್ದಾರೆ. ಅದನ್ನು ಜಡ್ಸಿ ಹಾಕ್ಕೊಂಡು ಹೆಲ್ಪ್ ಮಾಡ್ತಾಯಿದ್ದಾರೆ. ಅಷ್ಟರಲ್ಲಿ ಪೂಜಾರಪ್ಪ ದೇವ್ರು ತೊಗೊಂಡು ಬಂದರು. ಅವರು ಬಂದಮೇಲೆ ಸ್ವಲ್ಪ ಹೊತ್ತು ಕೂತಿದ್ದು ಜ್ಯೂಸ್ ಎಲ್ಲ ಕುಡಿದ್ಬಿಟ್ಟು ಅವರು ದೇವ್ರಿಗೆಲ್ಲ ರೆಡಿ ಮಾಡಿಕೊಂಡು ದೇವ್ರ ಪೂಜೆನ ಮಾಡ್ತಾರೆ. ಆಮೇಲೆ ಪೂಜೆನ ಸ್ಟಾರ್ಟ್ ಮಾಡಿದ್ರು. ಇವತ್ತು ಈ ಸಾರಿ ಅಂತೂ ದೇವ್ರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮನಸ್ಸಿಗೊಂಥರ ಖುಷಿ ಕೂಡ ಆಯಿತು. ನನ್ನ ಮಗಳು ಕೈ ಮುಗಿದು ಅದು ಬೀಳ್ತಾ ಇದ್ದಾಳೆ. ಆಮೇಲೆ ಅವ್ರಿಗೆಲ್ಲ ಊಟ ಕೊಟ್ಬಿಟ್ಟು ನಾವು ಅವ್ರ ಮೇಲೆ ಊಟನ ತಿಂದ್ವಿ. ನೈಟು ಸ್ವಲ್ಪ ಜನ ಊಟಕ್ಕೆ ಬಂದಿದ್ದು, ಹಾಗೆ ಮಳೆ ಕೂಡ ಬಂತು. ಸ್ವಲ್ಪ ಜನ ಬಂದಿಲ್ಲ, ಮಳೆ ಬಂದು ತುಂಬ ಜೋರು ಮಳೆ ಬರ್ತಿತ್ತು. ಸೊ ಹಾಗಾಗಿ ಯಾರು ಸ್ವಲ್ಪ ಜನ ಬಂದೇ